ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಎಡುಟೆಕ್ ಇದು ಒಂದು ಬಿಸ್ನೆಸ್ ಪ್ಲಾನಿನ ಬಗ್ಗೆ ತಿಳ್ಕೊಳ್ಳೋಣ. ನನ್ನ ಬಗ್ಗೆ ಹೇಳಬೇಕು ಅಂತಂದರೆ, ನನ್ನ ಹೆಸರು ಸ್ಮಿತಾ ಹೆಗ್ಡೆ ಅಂತ, ಬೇಸಿಕಲಿ ಸಿರ್ಸಿ ಅವಳು. ನಾನೊಂದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಆಗಿದ್ದು ನನ್ನದೇ ಆದ ಹಲವಾರು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ನಿಯರ್ಲಿ 2 ಇಯರ್ಸಿಂದ ಎಡುಟೆಕ್ಕಲ್ಲಿ ಒಂದು ಎಡುಟೆಕ್ ರೀಜನಲ್ ಅಡ್ವೈಸರ್ ಆಗಿ ಸಹ ನನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಹಾಗಾದರೆ ನಾನು ಎಡುಟೆಕ್ಕನ್ನು ಯಾಕೆ ಚೂಸ್ ಮಾಡಿಕೊಂಡೆ, ಅಥವಾ ನೀವು ಯಾಕೆ ಎಡುಟೆಕ್ಕನ್ನು ಚೂಸ್ ಮಾಡ್ಕೊಳ್ಬೇಕು ಅಂತ ಹೇಳೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಫಸ್ಟ್ ಯಾವುದೇ ಬಿಸ್ನೆಸ್ಸನ್ನು ಮಾಡೋಕ್ಕಿಂತ ಮೊದಲು ನಾವು ಏನು ಮಾಡ್ತೀವಿ ಅಂದರೆ, ಆ ಪ್ರತಿಯೊಂದು ಬಿಸ್ನೆಸ್ಗೆ ಮಾರ್ಕೆಟ್ ಪೊಟೆನ್ಷಿಯಲನ್ನು ನೋಡ್ತೀವಿ. ಅಂದರೆ ಮಾರ್ಕೆಟಲ್ಲಿ ಯಾವ ಥರದಲ್ಲಿ ಒಂದು ಪ್ರಾಡಕ್ಟಿಗೆ ಡಿಮ್ಯಾಂಡ್ ಇದೆ, ಅಥವಾ ನಾವು ಯಾವ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅದಕ್ಕೆ ಫ್ಯೂಚರ್ ಇದೆಯಾ ಇಲ್ವಾ ಹೇಳೋದನ್ನು ಫಸ್ಟ್ ನಾವು ವಿಚಾರ ಮಾಡಬೇಕಾಗತ್ತೆ ಅಲ್ವಾ. ಹಾಗಾದರೆ ಎಡುಟೆಕ್ ಇದು ಮಾರ್ಕೆಟ್ ಪೊಟೆನ್ಷಿಯಲ್ ಯಾವ ಥರದಲ್ಲಿ ಇದೆ ಅಂತ ಹೇಳೋದನ್ನು ನೋಡೋಣ. ಫಸ್ಟ್ ಆಫ್ ಆಲ್ ಯಾಕೆ ನಾನು ಎಡುಟೆಕ್ಕಿಗೆ ಎಸ್ ಹೇಳಬೇಕು ಅಂದರೆ, ಫಸ್ಟ್ ಏನಿದೆ ಅಂದರೆ, ಇದು ಒಂದು ಎಜುಕೇಷನ್ ಸೆಕ್ಟರಲ್ಲಿ ಇಂಡಿಯಾದಲ್ಲಿ ಲಾರ್ಜೆಸ್ಟ್ ಗ್ರೋಯಿಂಗ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ಹಾಗೆ ಮೊದಲನೇ ಬಾರಿಗೆ ಈ ಥರದ ಒಂದು ಎಜುಕೇಷನ್ ಕಾನ್ಸೆಪ್ಟ್ ಏನಿದೆ ಡೈರೆಕ್ಟ್ ಸೆಲ್ಲಿಂಗಲ್ಲಿ ಬಂದಿದೆ. ಸೊ ಇದೇನಿದೆ ಕ್ಲಿಯರ್ ಕಟ್ ಆಗಿ ಒಂದು ಎಂಟರ್ಪ್ರಿನ್ಯೂರ್ ಡಿಸ್ಟ್ರಿಬ್ಯೂಷನ್ ಮಾಡೆಲಲ್ಲಿ ವರ್ಕ್ ಆಗುತ್ತೆ. ಸಿಂಪಲ್ ಆದ ಬಿಸ್ನೆಸ್ ಪ್ಲ್ಯಾನ್ ಇದೆ. ಅದೇ ಥರದಲ್ಲಿ ಒಂದು ಕ್ಲಿಯರ್ಡ್ ಸ್ಟ್ರಕ್ಚರ್ ಲರ್ನಿಂಗ್ ಕಂಟೆಂಟನ್ನು ನಾವಿಲ್ಲಿ ಕೊಡ್ತಾ ಇದ್ದೀವಿ. ಇದೇನಿದೆ ಅಂದರೆ, ಒಂದು ಬಿಸ್ನೆಸ್ಸನ್ನು ಮಾಡಬೇಕು ಅಂತ ಹೇಳಿಕೊಂಡು ಪ್ರಾಡಕ್ಟನ್ನು ತಂದಿದ್ದಲ್ಲ. ಸೊ ಇದೇನಿದೆ, ನಾವೊಂದು ಪ್ರಾಡಕ್ಟನ್ನು ಡಿಸೈನ್ ಮಾಡಿದ್ದೀವಿ. ಅದು ಯಾಕೆ ಮಾರ್ಕೆಟಲ್ಲಿ ಅದು ಏನು ರಿಕ್ವೈರ್ಮೆಂಟ್ ಇದೆ ಅಂತ ನೋಡಿಕೊಂಡು ತಯಾರು ಮಾಡಿದ ಪ್ರಾಡಕ್ಟು. ಹಾಗಾಗಿ 100% ಒಂದು ಎಜುಕೇಷನಿಗೆ ಏನಿದೆ ಮಾರ್ಕೆಟಲ್ಲಿ ರಿಕ್ವೈರ್ಮೆಂಟ್ ಹೇಳೋದು ತುಂಬ ಚೆನ್ನಾಗಿದೆ. ಹಾಗೆ ಇದು ಒಂದು ಪುಲ್ ಪ್ರಾಡಕ್ಟ್ ಅಂತ ಹೇಳ್ತೇವೆ. ಅಂದರೆ ಪುಷ್ ಪ್ರಾಡಕ್ಟ್ ಅಲ್ಲ, ಅಂದರೆ ತಗೊಳ್ಳಿ ಅಂತ ನಾವು ಯಾರಿಗೂ ಇದನ್ನು ಒತ್ತಾಯ ಮಾಡಬೇಕಂತ ಇಲ್ಲ. ಯಾಕಂದರೆ ಒಂದು ಎಜುಕೇಷನ್ ಹೇಳೋದು ಏನಿದೆ ಪ್ರತಿಯೊಬ್ಬರಿಗೂ ಒಂದು ಬೇಸಿಕ್ ನೆಸೆಸಿಟಿ ಆಗಿದೆ, ಅದರದ್ದೇ ಆದ ಇಂಪಾರ್ಟೆನ್ಸ್ ಇದೆ. ಹಾಗಾಗಿ ಇದು ಒಂದು ಫುಲ್ ಪ್ರಾಡಕ್ಟಿನ ಥರ ವರ್ಕ್ ಆಗುತ್ತೆ. ಸೊ ಈ ಪ್ರಾಡಕ್ಟ್ ಏನಿದೆ ಯಾವುದೇ ಮ್ಯಾಕ್ಸಿಮಮ್ ಆಗಿ ರೂರಲ್ ಅಥವಾ ಟೈರ್ 2 ಸಿಟಿಯಲ್ಲಿ ಇದಕ್ಕೆ ತುಂಬ ಅಪಾರ್ಚುನಿಟಿ ಇದೆ. ಸೊ ನಾವು ಇಲ್ಲಿ ಏನು ಮಾಡ್ತೀವಿ ಅಂದರೆ, ಹೈ ಟಚ್ ಮತ್ತು ಹೈಟೆಕ್ ಮಾಡೆಲನ್ನು ಕಂಬೈನ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಪ್ರಾಡಕ್ಟಿಗೆ ಡೈರೆಕ್ಟ್ ಸೆಲ್ಲಿಂಗಲ್ಲಿ ಯಾವುದೇ ಕಾಂಪಿಟೇಟರು ಸಹ ಇಲ್ಲ, ಕಾಂಪಿಟೇಷನ್ ಸಹ ಇಲ್ಲ. ಯಾಕಂದರೆ ಎಜುಕೇಷನ್ ಸೆಕ್ಟರಲ್ಲಿ ಈ ಥರದ QR ಕೋಡ್ ಬೇಸ್ಡ್ ಕಾನ್ಸೆಪ್ಟ್ ಏನಿದೆ ಇದಕ್ಕೆ ಕಂಪ್ನಿ ಆಲ್ರೆಡಿ ಕಾಪಿರೈಟನ್ನು ತಗೊಂಡಿದೆ. ಹಾಗಾಗಿ ಇಲ್ಲಿ ನಮಗೆ ಯಾವುದೇ ಒಂದು ಕಾಂಪಿಟೇಟರ್ ಇರ್ಬೋದು ಅಥವಾ ನಮ್ಮ ರೇಟಿಗೆ ಒಂದು ಕಾಂಪಿಟೇಷನ್ ಬರುವವರು ಯಾರೂ ಸಹ ಇಲ್ಲ. ಹಾಗಾಗಿ ಫುಲ್ ಸೆಕ್ಯೂರ್ ಆಗಿ ಈ ಬಿಸ್ನೆಸ್ ಮಾಡ್ಯೂಲನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಬಿಸ್ನೆಸ್ಸಲ್ಲಿ ಮುಂದೆ ಹೋಗ್ಬೋದು. ಹಾಗೆ ಓವರಾಲ್ ನಾವು ನೋಡಬೇಕು ಅಂದರೆ, ಎಜುಕೇಷನ್ ಸೆಕ್ಟರಿನ ಬಗ್ಗೆ ಒಂದು ಇಂಡಸ್ಟ್ರಿದು ಓವರ್ವ್ಯೂ ಮಾಡಬೇಕು ಅಂತಂದರೆ, ಅಗ್ರಿಕಲ್ಚರ್ ನಂತರದಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಸೆಕ್ಟರ್ ಏನಿದೆ ಎಜುಕೇಷನ್ ಇದೆ ಅಲ್ವಾ. ಹಾಗೆ ಇದರದಲ್ಲಿ ಎಜುಕೇಷನ್ಗೆ ಗ್ಲೋಬಲ್ ಮಾರ್ಕೆಟಲ್ಲಿ ಸಹ ತುಂಬ ಡಿಮ್ಯಾಂಡ್ ಇದೆ. ಹಾಗೆ ಇಂಡಿಯಾದಲ್ಲಿ ಸಹ ಇದಕ್ಕೆ ತುಂಬ ಡಿಮ್ಯಾಂಡ್ ಇದೆ. ಸೊ ಎಜುಕೇಷನ್ಗೆ ಏನಿದೆ ಅಂದರೆ ಅನ್ಮ್ಯಾಚ್ಡ್ ಅಪಾರ್ಚುನಿಟೀಸ್, ವಿ ಹ್ಯಾವ್ ಲಾಟ್ಸ್ ಆಫ್ ಅಪಾರ್ಚುನಿಟಿ ಇನ್ ದ ಎಜುಕೇಷನ್ ಸೆಕ್ಟರ್. ಯಾಕಂದರೆ ಪ್ರತಿದಿನ ಎಜುಕೇಷನ್ ಇರ್ಬೋದು, AI ಇರ್ಬೋದು, ಗ್ರೋತ್ ಆಗ್ತಾನೆ ಇರುತ್ತೆ. ಹಾಗಾಗಿ ಇದು ಒಂದು ಅಪ್ಗ್ರೋಯಿಂಗ್ ಪ್ರಾಜೆಕ್ಟ್ ಅಂತ ನಾವು ಹೇಳ್ಬೋದು. ಹಾಗೆ ಇದೇನಿದೆ ಅಂದರೆ, ಇದು ಇಟ್ಸ್ ಎಜುಕೇಷನ್ಸ್ ಗೇಮ್ ಚೇಂಜರ್ ಅಂತ ಹೇಳ್ತೇವೆ. ಯಾಕಂದರೆ ನಾವಿಲ್ಲಿ ಒಂದು ಸ್ಕಿಲ್ ಬೇಸ್ಡ್ ಟೆಕ್ನಿಕಲ್ ಡ್ರಿವನ್ ಎಜುಕೇಷನನ್ನು ತೊಗೊಂಡು ಬರ್ತಾ ಇದ್ದೀವಿ, ಡಿಜಿಟಲ್ ಕಂಟೆಂಟನ್ನು ಆ್ಯಡ್ ಮಾಡ್ತಾ ಇದ್ದೀವಿ, ಆನ್ಲೈನ್ ಟೂಲ್ಸನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಹಾಗೆ ಏನಿದೆ ಅಂದರೆ ಬೇರೆ ಬೇರೆ ಥರದ ಒಂದು ಟ್ರೈನಿಂಗ್ಸನ್ನು, ಟ್ರೆಡಿಷ್ನಲ್ ಸಬ್ಜೆಕ್ಟ್ ನಾವೇನು ಬೇಸಿಕ್ ಸ್ಕೂಲ್ ಇದು ಸಬ್ಜೆಕ್ಟ್ ಇದೆ ಅದ್ರ ಜೊತೆಗೆ ಟೆಕ್ನಾಲಜಿಯನ್ನು ಸಹ ನಾವು ಮಿಕ್ಸ್ ಮಾಡಿಕೊಂಡು ಈ ಒಂದು ಎಜುಕೇಷನ್ ಪ್ಯಾಕೇಜನ್ನು ಡೈರೆಕ್ಟ್ ಸೆಲ್ಲಿಂಗಲ್ಲಿ ನಾವಿಲ್ಲಿ ಕೊಡ್ತಾ ಇದ್ದೀವಿ. ಹಾಗೆ ಇದು ಒಂದು ನಾನ್ ಸೈಕ್ಲಿಕಲ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ಯಾಕಂದ್ರೆ ಆಲ್ರೆಡಿ ಗೊತ್ತಿದ್ದಾಗ ಎಜುಕೇಷನ್ಗೆ ಡಿಮ್ಯಾಂಡ್ ಇದೆ, ಇದಕ್ಕೆ ಒಂದು ಸ್ಟೇಬಲ್ ಕಸ್ಟಮರ್ ಬೇಸ್ ಯಾವಾಗಲೂ ನಮ್ಗೆ ಇದ್ದೇ ಇರುತ್ತೆ. ಯಾಕಂದರೆ ಪ್ರತಿ ವರ್ಷ ಮಕ್ಕಳು ಹುಟ್ಟತಾನೆ ಇರ್ತಾರೆ, ಹುಟ್ಟಿದ ಮಕ್ಕಳು ಎಜುಕೇಷನನ್ನು ತಗೊಳ್ಳೇಬೇಕು. ಹಾಗಾಗಿ ಇದು ಒಂದು ನೆವರ್ ಎಂಡಿಂಗ್ ಪ್ರೋಸೆಸ್ ಆಗಿದ್ದಕ್ಕೆ ನಮಗೆ ಸ್ಟೇಬಲ್ ಕಸ್ಟಮರ್ ಡೇಟಾಬೇಸ್ ಯಾವಾಗಲೂ ಇರುತ್ತೆ. ಹಾಗೆ ಯಾವುದೇ ಒಂದು ಎಕನಾಮಿಕ್ ಡೌನ್ ಟರ್ನ್ ಆಗಲಿ, ಯಾವುದೇ ಒಂದು ಫಾರ್ ಎಕ್ಸಾಂಪಲ್ ಈಗ ನಾವು ನೋಡಿರ್ಬೋದು, ಕೊರೋನಾ ಟೈಮಲ್ಲಿ ಯಾವುದೇ ಇಂಡಸ್ಟ್ರಿ ಶಟ್ ಡೌನ್ ಆದ್ರೂ ಎಜುಕೇಷನ್ ಹೇಳೋದು ಶಟ್ ಡೌನ್ ಆಗಿರಲಿಲ್ಲ ಅಲ್ವಾ. ಹಾಗಾಗಿ ಇದೇನಿದೆ ಯಾವುದೇ ಥರದ ಎಕನಾಮಿಕ್ ಡೌನ್ ಬಂದ್ರೂ ಈ ಫೀಲ್ಡ್ ಹೇಳೋದು ನಮಗೆ ಇಲ್ಲಿ ಇಫೆಕ್ಟ್ ಆಗಲ್ಲ. ಹಾಗೆ ಅದೇ ಥರದಲ್ಲಿ ಏನಿದೆ ಅಂದರೆ, ಎವ್ರಿ ಇಯರ್ ನಮಗೆ ರಿಕರಿಂಗ್ ರೆವೆನ್ಯೂ ಏನಿದೆ ಇದರಲ್ಲಿ ತಗೊಳ್ಳಿಕ್ಕೆ ಸಹ ಅವಕಾಶಗಳು ತುಂಬ ಇದೆ.
ಹಾಗೆ ಇತ್ತೀಚಿನ ಪೇರೆಂಟ್ಸನ್ನು ನಾವು ನೋಡಿದ್ವಿ ಅಂದರೆ ತುಂಬ ಜನ ಪೇರೆಂಟ್ಸು ಎಜುಕೇಷನ್ ಕ್ವಾಲಿಟಿ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಹಾಗೆ ಟೆಕ್ನಾಲಜಿ ಬೇಸ್ಡ್ ಸ್ಟಡೀಸಿಗೆ ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ದಾರೆ. ಹಾಗೆ ಒಂದು ಪರ್ಸನೈಸ್ಡ್ ಲರ್ನಿಂಗಿಗೆ ಸಹ ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ದಾರೆ. ಹಾಗೆ ಪ್ರತಿಯೊಂದು ಪೇರೆಂಟ್ ಏನಂದರೆ ಅರ್ಲಿ ಏಜಿಂದನೇ ಮಕ್ಕಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ರೆಡಿ ಇದ್ದಾರೆ, ಅಥವಾ ಅವರ ಒಂದು ಎಜುಕೇಷನ್ನಿಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಇರ್ಬೋದು, ಅಥವಾ ಒಂದು ಕ್ವಾಲಿಟಿ ಎಜುಕೇಷನ್ ಕೊಡುವಂತಹ ಒಂದು ಅವೇರ್ನೆಸ್ ಇರ್ಬೋದು, ಈ ಇತ್ತೀಚಿನ ಪ್ರತಿಯೊಂದು ಪೇರೆಂಟ್ಸಲ್ಲೂ ಇದೆ. ಹಾಗಾಗಿ ಇದು ಒಂದು ಎವರ್ ಗ್ರೀನ್ ಪ್ರಾಜೆಕ್ಟ್ ಆ್ಯಂಡ್ ಎವರ್ ಗ್ರೋಯಿಂಗ್ ಪ್ರಾಜೆಕ್ಟ್ ಅಂತ ನಾವು ಹೇಳ್ಬೋದು. ಹಾಗಾದ್ರೆ ನೀವು ಯಾಕೆ ನಮ್ಮ ಜೊತೆಗೆ ಅಸೋಸಿಯೇಟ್ ಆಗಬೇಕು, ಅಥವಾ ವೈ ನೀವು ಎಡುಟೆಕ್ಕಿಗೆ ಯಾಕೆ ಜಾಯಿನ್ ಆಗಬೇಕು, ಅಥವಾ ಯಾಕೆ ಈ ಬಿಸ್ನೆಸ್ ಅಪಾರ್ಚುನಿಟಿನ ನೀವು ಚೂಸ್ ಮಾಡಬೇಕು ಅಂತ ಹೇಳಬೇಕು ಅಂತಂದರೆ, ಈ ಬಿಸ್ನೆಸ್ ಪ್ಲ್ಯಾನ್ ಏನಿದೆ ಯೂಶ್ವಲಿ ನಮಗೆ ಇನ್ಕಮ್ ಪ್ಲ್ಯಾನ್ ಬಂದು ಬೈನರಿಯಲ್ಲಿ ವರ್ಕ್ ಆಗುತ್ತೆ. ಸೊ ಈ ಪ್ಲ್ಯಾನಲ್ಲಿ ಯಾವುದೇ ಥರದ ನಿಮಗೆ ಟೈಮ್ ಲಿಮಿಟೇಷನ್ಸ್ ಇಲ್ಲ. ಇದೇ ಟೈಮಲ್ಲಿ ಮ್ಯಾಚಿಂಗ್ ಆಗಬೇಕು, ಇಲ್ಲದಿದ್ದರೆ ಲ್ಯಾಪ್ಸ್ ಆಗುತ್ತೆ, ಆ ಥರದ್ದು ಯಾವ ಟೈಮ್ ಲಿಮಿಟೇಷನ್ಸ್ ಇಲ್ಲ. ಹಾಗೆ ನಿಮಗೆ ಯಾವುದೇ ಥರದ ಲೆವೆಲ್ ಲಿಮಿಟೇಷನ್ ಸಹ ಇಲ್ಲ. ಯಾವುದೇ ಲೆವೆಲಲ್ಲಿ ಬಿಸ್ನೆಸ್ ಆದ್ರೂ ಈಕ್ವಲ್ ಇನ್ಕಮನ್ನು ನಮಗೆ ತಗೊಳ್ಳಿಕ್ಕೆ ಅವಕಾಶ ಇದೆ. ನಾವು ಯಾವುದೇ ಒಂದು ಸ್ಟಾಕ್ ಪಾಯಿಂಟನ್ನು ಇಡಬೇಕು ಅಂತ ಹೇಳುವ ಅವಶ್ಯಕತೆ ಇಲ್ಲ, ಅಥವಾ ಪ್ರಾಡಕ್ಟನ್ನು ನಾವು ಕ್ಯಾರಿ ಮಾಡಿ ಹೋಗಿ ಡೆಲಿವರಿ ಕೊಡಬೇಕು ಅಂತ ಹೇಳುವ ಅವಶ್ಯಕತೆ ಸಹ ಇಲ್ಲ. ಸೊ ನಮಗೆ ಇಲ್ಲಿ ಏನು ಕಮಿಷನ್ ಬರುತ್ತೆ, ಆ ಕಮಿಷನ್ ಮೇಲೆ ಯಾವುದೇ ಥರದ ಎಡಿಷ್ನಲ್ ಚಾರ್ಜಸ್ ನಮಗೆ ಡಿಡಕ್ಟ್ ಆಗಲ್ಲ. ಲೈಕ್ ಸರ್ವಿಸ್ ಚಾರ್ಜ್ ಇರ್ಬೋದು, ಅಡ್ಮಿನ್ ಚಾರ್ಜ್ ಇರ್ಬೋದು, GST ಇರ್ಬೋದು, ಈ ಥರದ ಯಾವುದೇ ಥರದ ಕಮಿಷನ್ನು ಸಹ ಎಕ್ಸ್ಟ್ರಾ ಚಾರ್ಜಸ್ ಸಹ ನಮ್ಮ ಕಮಿಷನಲ್ಲಿ ಇಲ್ಲಿ ಡಿಡಕ್ಟ್ ಆಗಲ್ಲ. ಹಾಗೆ ಅದರ ಜೊತೆಗೆ ನಮ್ಮ ಐಡಿಗೆ ಒಂದು ನಾಮಿನಿ ಫೆಸಿಲಿಟಿ ಇದೆ. ಹಾಗೆ ಪ್ರತಿ ಮಂತ್ ನಾವು ಇಷ್ಟು ಡೈರೆಕ್ಟ್ ರೆಫರಲ್ ಮಾಡಲೇಬೇಕು ಅಂತ ಹೇಳುವ ಇನ್ಸ್ಟ್ರಕ್ಷನ್ಸ್ ಇಲ್ಲ. ನಾವು ಯಾವುದೇ ಥರದ ಫಾಲ್ಸ್ ಕಮಿಟ್ಮೆಂಟ್ಸನ್ನು ಕೊಡುವಂಥ ಅವಶ್ಯಕತೆ ಅಂತೂ ಇದರಲ್ಲಿ ಇಲ್ಲವೇ ಇಲ್ಲ. ಹಾಗೆ ಡೈರೆಕ್ಟ್ ಸೆಲ್ಲಿಂಗಲ್ಲಿ ನೋಡಿರ್ಬೋದು, ನಾವೊಂದು ರಾಯಲ್ಟಿ ಇನ್ಕಮನ್ನು ತಗೊಳ್ಬೇಕು ಅಂತಂದರೆ ನಾವೊಂದು ಸರ್ಟನ್ ಲೆವೆಲ್ ರೀಚ್ ಆದಮೇಲೆ ಮಾತ್ರ ನಮಗೆ ಎಲಿಜಿಬಿಲಿಟಿ ಸಿಗುತ್ತೆ. ಸೊ ಇದರ ಬಿಸ್ನೆಸ್ ಪ್ಲ್ಯಾನ್ ಯಾವ ಥರದಲ್ಲಿ ಇದೆ ಅಂದರೆ, ಆ್ಯಸ್ ಸೂನ್ ಆಸ್ ಯು ಅಚೀವ್ ದ ಫಸ್ಟ್ ರ್ಯಾಂಕ್ ಇಟ್ ಸೆಲ್ಫ್, ನೀವು ಒಂದು ಬಿಸ್ನೆಸ್ ಡೆವಲಪ್ಮೆಂಟ್ ಬೋನಸ್ಸಿಗೆ ಎಲಿಜಿಬಲ್ ಆಗ್ತೀರಾ. ಅದು ಯಾವ ಥರದಲ್ಲಿ ಅಂಥೇಳಿ ನೆಕ್ಸ್ಟ್ ಬಿಸ್ನೆಸ್ ಪ್ಲ್ಯಾನಲ್ಲಿ ನೋಡೋಣ. ಹಾಗೆ ನಾವು ಒಂದು ವಿಷನ್ ಅಕಾಡೆಮಿ ಹೇಳೋ ಬ್ಯಾನರಲ್ಲಿ ಏನು ವರ್ಕ್ ಮಾಡ್ತಾ ಇದ್ದೀವಿ, ನಾವು ಪ್ಯೂರ್ ಕಾರ್ಪೊರೇಟ್ ಸ್ಟೈಲಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಹಾಗಾಗಿ ಆಲ್ ದ ಏನು ಎಜುಕೇಟೆಡ್ ಪೀಪಲ್ ಇರ್ಬೋದು, ಪೀಪಲ್ ಫ್ರಮ್ ಡಿಫ್ರೆಂಟ್ ಪ್ರೊಫೆಷನ್ಸ್ ಇರ್ಬೋದು, ಹೌಸ್ ವೈಫ್ಸ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಅಥವಾ ರಿಟೈರ್ಡ್ ಪರ್ಸನ್ಸ್ ಇರ್ಬೋದು, ಪ್ರತಿಯೊಂದು ಕ್ಯಾಟಗರಿಯವರು ಸಹ ನಮ್ಮ ಜೊತೆಗೆ ಅಸೋಸಿಯೇಟ್ ಆಗಿದ್ದಾರೆ. ಇದನ್ನು ನಾವು ಒಂದು ಡಿಫ್ರೆಂಟ್ ಲೆವೆಲಲ್ಲಿ ವಿಷನ್ ಅಕಾಡೆಮಿಯಿಂದ ಈ ಎಡುಟೆಕ್ಕನ್ನು ನಾವು ಮುಂದೆ ತಗೊಂಡು ಹೋಗ್ತಾ ಇದ್ದೇವೆ ಕರ್ನಾಟಕದಲ್ಲಿ. ಸೊ ಇಲ್ಲಿ ನಾವು ಒಂದು ಬಿಸ್ನೆಸ್ ಅಪಾರ್ಚುನಿಟಿ ನೀವು ತಗೊಳ್ತೀರಾ ಅಂತ ಅಂದರೆ ಫಸ್ಟ್ ಏನು ಮಾಡಬೇಕು, ನೀವು ರಿಜಿಸ್ಟರ್ ಆಗಬೇಕು. ರಿಜಿಸ್ಟ್ರೇಷನ್ ಬಂದು ಟೋಟಲಿ ಫ್ರೀ ಇದೆ. ನಂತರದಲ್ಲಿ ನಿಮಗೆ ಯಾವ ಕೋರ್ಸ್ ಬೇಕು ಆ ಕೋರ್ಸನ್ನು ತಗೊಂಡು ಐಡಿಯನ್ನು ಆ್ಯಕ್ಟಿವೇಶನ್ ಮಾಡಿಕೊಳ್ಬೇಕು. ಹಾಗೆ ನಿಮ್ಮ ಪಾನ್ ಮತ್ತು ನಿಮ್ಮ KYC ಕಂಪ್ಲೈನ್ಸಸ್ ಏನಿದೆ, ಆಧಾರ್ ಕಾರ್ಡನ್ನು ನೀವು ಸಬ್ಮಿಟ್ ಮಾಡಿ ನಿಮ್ಮ KYCಯನ್ನು ಕಂಪ್ಲೀಟ್ ಮಾಡಿಕೊಳ್ಬೇಕು. ಅದನ್ನು ಕಂಪ್ಲೀಟ್ ಆಗ್ತಾ ಇದ್ದಾಗೆ ನೀವು ರೆಫರ್ ಮಾಡಿಕೊಂಡು ಬಿಸ್ನೆಸ್ ಮಾಡಲಿಕ್ಕೆ ಇಲ್ಲಿ ಸ್ಟಾರ್ಟ್ ಮಾಡ್ಬೋದು. ಸೊ ನಾವು ಯಾವಾಗಲೂ ID ಮಾಡುವಾಗ ನಮ್ಮ ಸೀನಿಯರಿಗೆ ನಮ್ಮ ಪರ್ಸನಲ್ ಡೇಟಾ ಕೊಡಬೇಕಂತ ಇಲ್ಲ. ಜಸ್ಟ್ ನಿಮ್ಮ ಒಂದು OTPಯನ್ನು ಕೊಡುವ ಮುಖಾಂತರ ನಿಮ್ಮ ID ರಿಜಿಸ್ಟ್ರೇಷನ್ ಆಗುತ್ತೆ. ಹಾಗೆ ನಿಮ್ಮ KYC ಏನಿದೆ ನೀವಾಗೇ ಇಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಸಹ ಅವಕಾಶ ಇದೆ. ನಿಮ್ಮ KYCಯನ್ನು ಯಾರಿಗೂ ಸಹ ನೀವಿಲ್ಲಿ ರಿವೀಲ್ ಮಾಡುವ ಅವಶ್ಯಕತೆ ನಿಮಗೆ ಇಲ್ಲ. ಬಿಸ್ನೆಸ್ ವಿಷಯಕ್ಕೆ ಬಂದಾಗ ಇಲ್ಲಿ ನಾವು ಬಿಸ್ನೆಸ್ ವಾಲ್ಯೂಮ್ ಮುಖಾಂತರ ನಾವು ಮೆಷರ್ ಮಾಡ್ತೀವಿ. ಯಾವುದೇ ಥರದ ಟರ್ನ್ ಓವರ್ ಇನ್ ಟರ್ಮ್ಸ್ ಆಫ್ ದ ಅಮೌಂಟ್ ಅಲ್ಲ. ಸೊ ನಮ್ಮಲ್ಲಿ ಏನಿದೆ 7,999 ಹಾಗೆ 9,000 ಇದು ಪ್ಯಾಕೇಜ್ ಇದೆ. ಇದಕ್ಕೆ ನಾವು 100 ಬಿಸ್ನೆಸ್ ವಾಲ್ಯೂಮ್ ಅಂತ ಹೇಳ್ತೀವಿ. ಸೊ ನೀವು ಈ ಸಿಸ್ಟಮಲ್ಲಿ ಎಂಟರ್ ಆಗುವಾಗ 100 BB ಪ್ಯಾಕೇಜಿಂದ ಎಂಟರ್ ಆಗಿದ್ದೀರಾ ಅಂತಂದರೆ ನಿಮಗೆ ಪರ್ ಡೇ 10,000 ಕ್ಯಾಪಿಂಗಿಗೆ ನೀವು ಎಲಿಜಿಬಲ್ ಆಗ್ತೀರಾ. ಹಾಗೆ ಅದೇ ಥರದಲ್ಲಿ 12,399 ಇದು ಪ್ಯಾಕೇಜ್ ಇದೆ, ವಿಚ್ ಇಸ್ ಆಲ್ಸೋ 100 BB. ಈ ಪ್ಯಾಕೇಜಲ್ಲಿ ನೀವು ಜಾಯಿನ್ ಆಗಿದ್ದೀರಾ ಅಂತಂದರೆ ಪರ್ ಡೇ ನೀವು 30,000 ಕ್ಯಾಪಿಗೆ ಎಲಿಜಿಬಲ್ ಆಗ್ತೀರಾ. ಹಾಗೆ 14,399 ಪ್ಯಾಕೇಜಲ್ಲಿ ಜಾಯಿನ್ ಆದರೆ ನಿಮಗೆ 200 ಪಾಯಿಂಟ್ಸ್ ಕೌಂಟ್ ಆಗುತ್ತೆ ಆ್ಯಂಡ್ ಯು ವಿಲ್ ಬಿ ಎಲಿಜಿಬಲ್ ಫಾರ್ 30,000 ಪರ್ ಡೇ ಕ್ಯಾಪಿಂಗ್. ಹಾಗಾದರೆ ಈ ಪ್ಯಾಕೇಜ್ಗಳು ಏನು, ಇದು ಯಾವ ಪ್ಯಾಕೇಜ್ ಇದೆ, ಯಾವ ಪ್ಯಾಕೇಜಿಗೆ ಎಷ್ಟು ರೇಟ್ ಇದೆ ಅಂತ ನಂದು ಇನ್ನೊಂದು ವಿಡಿಯೋ ಇದೆ. ಸೊ ನೀವು ಅದರಲ್ಲಿ ನೋಡಿ ಇದ್ರ ಬಗ್ಗೆ ಡೀಟೇಲ್ಸನ್ನು ತಗೊಳ್ಬೋದು. ಹಾಗೆ ಕಂಪ್ನಿ ಏನು ಮಾಡುತ್ತೆ, ನಮಗೆ ಮೇನ್ಲಿ 2 ಕ್ಯಾಟಗರೀಸ್ ಆಫ್ ಇನ್ಕಮ್ ಕೊಡುತ್ತೆ. ಒಂದು ಇನ್ಸ್ಟಂಟ್ ಇನ್ಕಮ್ ಆ್ಯಂಡ್ ದ ಸೆಕೆಂಡ್ ಒನ್ ಇಸ್ ಮಂತ್ಲಿ ಇನ್ಕಮ್. ಸೊ ನಾವು ಈಗ ಬಿಸ್ನೆಸ್ ಮಾಡಿದ್ದೀವಿ ಅಂದರೆ ವಿತಿನ್ ಹಾಫ್ ಆನ್ ಅವರಲ್ಲಿ ನಮ್ಮ ವ್ಯಾಲೆಟಲ್ಲಿ ಅಮೌಂಟ್ ಹೇಳೋದು ಕ್ರೆಡಿಟ್ ಆಗುತ್ತೆ. ಅದನ್ನು ಇನ್ಸ್ಟಂಟ್ ಇನ್ಕಮ್ ಅಂತ ಹೇಳ್ತೀವಿ. ಸೆಕೆಂಡ್ ಏನಿದೆ ಟರ್ನ್ ಓವರ್ ಬೇಸ್ಡ್ ಇನ್ಕಮ್ ಬರುತ್ತೆ. ಹಾಗಾಗಿ ಅದು ನಮಗೆ ಕಂಪ್ನಿ ಮಂತ್ಲಿ ಕೊಡುತ್ತೆ. ಸೊ ಇನ್ಸ್ಟಂಟಲ್ಲಿ ಟೋಟಲ್ 3 ಥರದ ಇನ್ಕಮ್ ಇದೆ. ಹಾಗೆ ಮಂತ್ಲಿಯಲ್ಲಿ ಸಹ ನಮಗೆ 3 ಥರದ ಇನ್ಕಮ್ಗಳಿದೆ. ಸೊ ಇನ್ಕಮ್ ಹೇಗೆ ಬರುತ್ತೆ ಅಥವಾ ನಾವು ಹೇಗೆ ತಗೊಳ್ಬೇಕು ಅಂತ ಹೇಳೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ.
ಫಸ್ಟ್ ಇನ್ಕಮ್ ಬಂದು ಇನ್ಸ್ಟಂಟ್ ಇನ್ಕಮ್ ಫಸ್ಟ್ ಒನ್, ಅದಕ್ಕೆ ನಾವು ರೆಫರಲ್ ಇನ್ಕಮ್ ಅಂತ ಹೇಳ್ತೀವಿ. ಸೊ ರೆಫರಲ್ ಇನ್ಕಮ್ ಬಂದಾಗ ಏನಾಗುತ್ತೆ ಅಂದರೆ ಯಾವುದೇ 100 100 ಪಾಯಿಂಟ್ಸ್ ಇರೋ ಪ್ಯಾಕೇಜನ್ನು ನಾವು ಪ್ರಮೋಟ್ ಮಾಡಿದ್ದೀವಿ ಅಂತಂದರೆ ನಮಗೆ 500 ರುಪೀಸ್ ರೆಫರಲ್ ಇನ್ಕಮ್ ಬರುತ್ತೆ. ಅದೇ ಥರದಲ್ಲಿ 14,999 ಯಾವೇ ಪ್ಯಾಕೇಜ್ ಅಥವಾ 200 BV ಪ್ಯಾಕೇಜನ್ನು ಪ್ರಮೋಟ್ ಮಾಡಿದರೆ 1000 ರುಪೀಸ್ ರೆಫರಲ್ ಇನ್ಕಮ್ ಬರುತ್ತೆ. ಹಾಗೆ 12,999ನಲ್ಲಿ ನಮ್ಮದು ಭಗವದ್ಗೀತಾ ಫಾರ್ ಆಲ್ ಪ್ಯಾಕೇಜ್ ಇದೆ, ಇದನ್ನು ನೀವು ಪ್ರಮೋಟ್ ಮಾಡಿದಾಗ ರೆಫರಲ್ ಇನ್ಕಮ್ ಬಂದು ನಿಮಗೆ 2500 ರುಪೀಸ್ ಹೇಳೋದು ಬರುತ್ತೆ. ಸೊ ಈ ಇನ್ಕಮಿಗೆ ನಿಮಗೆ ಯಾವುದೇ ಥರದ ಕ್ಯಾಪಿಂಗ್ ಲಿಮಿಟ್ ಇಲ್ಲ. ಸೊ ನೀವು ಯಾವುದೇ ರೆಫರಲ್ ಐಡಿಯಾನ ನಿಮ್ಮ ಡೈರೆಕ್ಟ್ ರೆಫರಲ್ ಹಾಕಬೇಕು ಅಂತಂದರೆ ಡೆಪ್ತಲ್ಲಿ ಐದೇ ನಿಮ್ಮ ಲೆಫ್ಟ್ ಮೋಸ್ಟಲ್ಲಿ ಅಥವಾ ರೈಟ್ ಮೋಸ್ಟಲ್ಲಿ ಮಾತ್ರ ಹಾಕಲಿಕ್ಕೆ ಅವಕಾಶಗಳಿದೆ, ಇನ್ನರಲ್ಲಿ ನಿಮಗೆ ಹಾಕಲಿಕ್ಕೆ ಅವಕಾಶ ಹೇಳೋದು ಇದರಲ್ಲಿ ಇಲ್ಲ. ಹಾಗೆ ಎರಡನೇ ಇನ್ಕಮ್ ಬಂದು ಏನಿದೆ ಗ್ರೂಪ್ ಮ್ಯಾಚಿಂಗ್ ಬೋನಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಆಲ್ರೆಡಿ ನಾನು ಬೈನರಿ ಸಿಸ್ಟಮ್ ಅಂತ ಹೇಳಿದ ಹಾಗೆ 100 BV ಮ್ಯಾಚ್ ಆದರೆ ನಮಗೆ ಮ್ಯಾಚಿಂಗ್ ಬೋನಸ್ 1000 ರುಪೀಸ್ ಸಿಗುತ್ತೆ. ಅದೇ ಥರದಲ್ಲಿ 200 BV ಮ್ಯಾಚ್ ಆದಾಗ ನಮಗೆ 2000 ರುಪೀಸ್ ಮ್ಯಾಚಿಂಗ್ ಬೋನಸ್ ಹೇಳೋದು ಸಿಗುತ್ತೆ. ಸೊ ಪರ್ ಡೇ ನೀವು ಎಷ್ಟು ಅರ್ನಿಂಗ್ ಮಾಡ್ಬೋದು ಹೇಳೋದು ಕ್ಯಾಪಿಂಗ್ 30,000 10,000 ಹೇಳೋದು ನಿಮ್ಮ ಜಾಯ್ನಿಂಗ್ BV ಮೇಲೆ ಇಲ್ಲಿ ರಿಸ್ಟ್ರಿಕ್ಷನ್ ಆಗಿರುತ್ತೆ. ಹಾಗೆ ನಿಮಗೆ ಯಾವುದೇ ಲೆವೆಲಲ್ಲಿ ಮ್ಯಾಚಿಂಗ್ ಆಗಲಿ, ಬೇಕಾದ್ರೆ ಇಮಿಡಿಯೇಟ್ ಲೆವೆಲಲ್ಲಿ ಮ್ಯಾಚಿಂಗ್ ಆಗಲಿ ಅಥವಾ ಡೆಪ್ತಲ್ಲಿ 50ನೇ ಲೆವೆಲು 100th ಲೆವೆಲ್ ಯಾವ ಲೆವೆಲಲ್ಲಿ ನಿಮಗೆ ಮ್ಯಾಚಿಂಗ್ ಆದರೂ ಮ್ಯಾಚಿಂಗ್ ಬೋನಸ್ ಏನಿದೆ ಸೇಮ್ ಬರುತ್ತೆ. ಸೊ ನಿಮಗೆ ಮ್ಯಾಚಿಂಗು ಒಂದೇ ದಿನದಲ್ಲಿ ಆಗಬೇಕು, ಒಂದೇ ಟೈಮಲ್ಲಿ ಆಗಬೇಕು, ಒಂದು ತಿಂಗಳಲ್ಲಿ ಆಗಬೇಕು, ಉಳಿದ ಬ್ಯಾಲೆನ್ಸ್ ನಿಮಗೆ ಲ್ಯಾಪ್ಸ್ ಆಗುತ್ತೆ, ಈ ಥರದ ಯಾವುದೇ ರಿಸ್ಟ್ರಿಕ್ಷನ್ ಸಹ ನಿಮಗೆ ಇದರಲ್ಲಿ ಇಲ್ಲ. ಸೊ ಇಲ್ಲಿ ನಾವೇನು ಹೇಳ್ತೀವಿ ಅಂದರೆ ನಿಮಗೆ ಮ್ಯಾಚಿಂಗ್ BVಗೆ ನೀವು ತಗೊಳ್ಬೇಕು ಅಂದರೆ ನಿಮ್ಮ ಲೆಫ್ಟ್ ಮತ್ತು ರೈಟ್ ಏನಿದೆ ಎರಡೂ ಟೀಮನ್ನು ಬ್ಯಾಲೆನ್ಸ್ ಆಗಿ ಮಾಡ್ಕೊಳ್ತಾ ಹೋದಾಗ ಮ್ಯಾಕ್ಸಿಮಮ್ ನಿಮಗೆ ಇಲ್ಲಿ ಇನ್ಕಮನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಹಾಗೆ ಮೂರನೇ ಇನ್ಸ್ಟಂಟ್ ಇನ್ಕಮ್ ಬಂದು ರ್ಯಾಂಕ್ಸ್ ಆ್ಯಂಡ್ ರಿವಾರ್ಡ್ಸ್ ಅಂತ ಹೇಳ್ತೀವಿ. ಸೊ ನಾವು ಹೇಗೆ ಬಿಸ್ನೆಸ್ ಮಾಡ್ತಾ ಹೋಗ್ತೀವಿ ನಮ್ಮ ಕೆಳಗಡೆ ಪಾಯಿಂಟ್ಸ್ ಆ್ಯಡ್ ಆನ್ ಆಗ್ತಾ ಹೋಗುತ್ತೆ. ಸೊ ಮ್ಯಾಚಿಂಗ್ BV ಯಾವಾಗ 2000 ರುಪೀಸ್ ಆಗುತ್ತೆ, ನಮ್ಮದು ರ್ಯಾಂಕ್ ರಿವಾರ್ಡ್ ಅಂತ ಆಗುತ್ತೆ. ಇದನ್ನು ನಾವು ರೀಚ್ ಆದಾಗ ನಮಗೆ ಮ್ಯಾಚಿಂಗ್ ಇನ್ಕಮ್ ಬಂದು 20,000 ಬರುತ್ತೆ, ರೆಫರಲ್ ಇನ್ಕಮ್ ಎಡಿಷ್ನಲ್ ಡಿಪೆಂಡಿಂಗ್ ಆನ್ ನೀವು ಎಷ್ಟು ರೆಫರಲ್ ಮಾಡಿದ್ದೀರಾ ಅಂತೇಳಿ. ಹಾಗೆ ನಿಮಗೆ ಬಿಕಾಸ್ ಯು ಅಚೀವ್ ದಿಸ್ ರ್ಯಾಂಕ್ ಅಂತ ಹೇಳಿ ನಿಮಗೆ ಒಂದು 2500 ರುಪೀಸ್ ರಿವಾರ್ಡ್ ಇನ್ಕಮ್ ಬರುತ್ತೆ. ಅಂದರೆ 20,000 ನಿಮಗೆ ಮ್ಯಾಚಿಂಗ್ ಇನ್ಕಮ್ ಬಂದಾಗ ನಿಯರ್ಲಿ 12% ಏನಿದೆ ನಿಮಗೆ 2500 ರಿವಾರ್ಡ್ ಇನ್ಕಮ್ ಬರುತ್ತೆ. ಹಾಗೆ ನೆಕ್ಸ್ಟ್ ಏನಿದೆ, ನೀವು ಯಾವಾಗ ಅಡ್ವೈಸರ್ ರೀಚ್ ಆಗ್ತೀರಾ 5000 ಪಾಯಿಂಟ್ಸ್ ಮ್ಯಾಚಿಂಗ್ BV ಆಗಬೇಕು. ಇದು ಕ್ಯುಮ್ಯುಲೇಟಿವ್ ಅಂತ ಹೇಳ್ತೀವಿ. ಅಂದರೆ 2000 ಸ್ಟಾರಿಗೆ ಆಲ್ರೆಡಿ ಆಗಿದೆ, ಅಡಿಷನಲ್ 3000 ಮಾಡಿದಾಗ ನೀವು ಅಡ್ವೈಸರ್ ಲೆವೆಲಿಗೆ ಹೋಗ್ತೀರಾ. ಅಡ್ವೈಸರ್ ಲೆವೆಲಿಗೆ ಹೋದಾಗ ಮ್ಯಾಚಿಂಗ್ ಇನ್ಕಮ್ 50,000 ಆಗಿರುತ್ತೆ. ರೆಫರಲ್ ಇನ್ಕಮ್ ಆಸ್ ಪರ್ ಯುವರ್ ಡೈರೆಕ್ಟ್ ರೆಫರಲ್ ಇಲ್ಲಿ ನಿಮಗೆ ಎಗೇನ್ 4,000 ರೂಪಾಯಿ ರಿವಾರ್ಡ್ ಸಿಗುತ್ತೆ. ಅಂದರೆ ನಿಮಗೆ ಇಲ್ಲಿ 50,000 ಇನ್ಕಮ್ ಬಂದಾಗ ನಿಯರ್ಲಿ 6,500 ನಿಮಗೆ ರಿವಾರ್ಡ್ ಇನ್ಕಮ್ ಎಡಿಷನಲ್ ಆಗಿ ಸಿಕ್ತು. ದಟ್ ಈಸ್ ಸಮ್ವಾಟ್ ಈಕ್ವಲ್ ಟು 12% ಆಫ್ ಯುವರ್ ಇನ್ಕಮ್. ಸೊ ಒಂದು ಬ್ಯಾಂಕ್ ಇಂಟ್ರೆಸ್ಟ್ಗಿಂತ ಜಾಸ್ತಿ ನಿಮ್ಗೆ ಏನಿದೆ ಇಲ್ಲಿ ರಿವಾರ್ಡ್ ಇನ್ಕಮ್ ಹೇಳೋದು ಬರ್ತಾ ಹೋಗುತ್ತೆ. ಹೀಗೆ ಟೋಟಲಿ ಕಂಪ್ನಿಯಲ್ಲಿ 13 ಲೆವೆಲ್ಗಳಿದೆ. 13 ಲೆವೆಲನ್ನು ನೀವು ರೀಚ್ ಆದಾಗ ನಿಮ್ಮ ಮ್ಯಾಚಿಂಗ್ ಇನ್ಕಮು ರೆಫರಲ್ ಇನ್ಕಮನ್ನು ಬಿಟ್ಟು ಓನ್ಲಿ ರಿವಾರ್ಡ್ ಇನ್ಕಮನ್ನು ಮಾತ್ರ ನಾವು ಆ್ಯಡ್ ಆನ್ ಮಾಡಿದರೆ 4,20,00,000 ರೂಪೀಸ್ ತನಕ ನಿಮಗೆ ಇದರಲ್ಲೇ ಇನ್ಕಮ್ ಬರುತ್ತೆ. ಇದಕ್ಕೆ ಸಹ ನಿಮಗೆ ಯಾವುದೇ ಟೈಮ್ ಲಿಮಿಟೇಷನ್ಸ್ ಇಲ್ಲ. ಯು ಕ್ಯಾನ್ ಅಚೀವ್ ದ ರ್ಯಾಂಕ್ ಇನ್ ಐದರ್ ಇನ್ 1 ಇಯರ್ 2 ಇಯರ್ 5 ಇಯರ್ ಆರ್ 10 ಇಯರ್, ಇಟ್ ಈಸ್ ಅಪ್ ಟು ಯು. ಅಂದರೆ ನಿಮ್ಮ ಕೆಳಗಡೆ ಹೇಗೆ ಟೀಮ್ ಡೆವಲಪ್ಮೆಂಟ್ ಮಾಡಿಕೊಂಡು ಬಿಸ್ನೆಸ್ಸನ್ನು ಮಾಡಿಕೊಂಡು BV ಆ್ಯಡ್ ಆನ್ ಆಗ್ತಾ ಹೋಗುತ್ತೆ, ನಿಮ್ಮ ರ್ಯಾಂಕ್ ಏನಿದೆ ಇಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದು ಮಂತ್ಲಿ ಇನ್ಕಮ್. ಮಂತ್ಲಿ ಇನ್ಕಮ್ ಅಲ್ಲಿ ಫಸ್ಟ್ ಬಂದು ಬಿಸ್ನೆಸ್ ಡೆವಲಪ್ಮೆಂಟ್ ಬೋನಸ್ ಅಂತ ಹೇಳಿದೆ. ಸೊ ಇಲ್ಲಿ ಆಲ್ರೆಡಿ ನಾನು ಹೇಳಿದ ಹಾಗೆ ದ ಮೂಮೆಂಟ್ ಯು ಅಚೀವ್ ದ ಫಸ್ಟ್ ರ್ಯಾಂಕ್ ಇನ್ ದ ಎಡ್ಯುಟೆಕ್ ಅಂದರೆ ನಾವು ಸ್ಟಾರ್ ರ್ಯಾಂಕ್ ಅಂತ ಹೇಳ್ತೀವಿ. ಸೊ ದ ಮೂಮೆಂಟ್ ಯು ಅಚೀವ್ ದ ಸ್ಟಾರ್ ರ್ಯಾಂಕ್ ನಿಮಗೆ ಮಂತ್ಲಿ ಮಿನಿಮಮ್ ಟಾರ್ಗೆಟ್ ಕೊಟ್ಟಿದ್ದೀವಿ 1000 BV ಮ್ಯಾಚಿಂಗ್ ಆಯಿತು ಅಂತಂದರೆ ಸೊ ಕಂಪ್ನಿ ಏನು ಮಾಡುತ್ತೆ ಅಂದರೆ 1% ಆಫ್ ದ ಕಂಪ್ನಿ ಟರ್ನ್ ಓವರ್ ಅನ್ನು ತಗೊಂಡು ದಟ್ ಈಸ್ ಡಿವೈಡೆಡ್ ಈಕ್ವಲಿ. ಯಾರ್ಯಾರು ಕಂಪ್ನಿಯಲ್ಲಿ ಸ್ಟಾರ್ ರ್ಯಾಂಕಿಂಗಲ್ಲಿ ಇರ್ತಾರೆ ಅವರೆಲ್ಲರಿಗೂ ಈಕ್ವಲಿ ಇಲ್ಲಿ ಡಿವೈಡ್ ಮಾಡುತ್ತೆ. ಸೊ 1000 BV ನೀವು ಮ್ಯಾಚಿಂಗ್ ಪರ್ ಮಂತಿಗೆ ಮಾಡಬೇಕು ಅಂತಂದರೆ ಫಾರ್ ಎಕ್ಸಾಂಪಲ್ 200 BV ಪ್ಯಾಕೇಜನ್ನು ತೊಗೊಂಡ್ರೆ ಲೆಫ್ಟಲ್ಲಿ 5 ರೈಟಲ್ಲಿ 5 ನೀವು ಡೈರೆಕ್ಟ್ ಆದರೂ ಮಾಡಿ ಟೀಮಿಂದಾದರೂ ಮಾಡಿ ಇರ್ರೆಸ್ಪೆಕ್ಟಿವ್ ಆಫ್ ದ್ಯಾಟ್ 5 ಸೇಲು ಲೆಫ್ಟಲ್ಲಿ 5 ಸೇಲ್ ರೈಟಲ್ಲಿ 200 BV ಆಯಿತು ಅಂತಂದರೆ ನೀವೇನಿದೆ ಈ ಬಿಸ್ನೆಸ್ ಡೆವಲಪ್ಮೆಂಟ್ ಬೋನಸ್ಸಿಗೆ ಎಲಿಜಿಬಲ್ ಆಗ್ತೀರಾ. ಹಾಗೆ ಅದೇ ಥರದಲ್ಲಿ ಅಡ್ವೈಸರು ಸೀನಿಯರ್ ಅಡ್ವೈಸರಿಗೆ ಬೇರೆ ಟಾರ್ಗೆಟ್ ಇದೆ. ಎಗೇನ್ 1% ಎಗೇನ್ ಇಟ್ ಈಸ್ ಟೇಕನ್ ಅವರಿಗೆ ಡಿವೈಡ್ ಮಾಡ್ತಾರೆ. ಹಾಗೆ ಮತ್ತೆ 1% ರೀಜನಲ್ ಅಡ್ವೈಸರ್ ಮತ್ತು ಝೋನಲ್ ಅಡ್ವೈಸರಿಗೆ ಡಿವೈಡ್ ಮಾಡ್ತಾರೆ. ಹಾಗಾಗಿ ಇದೇನಿದೆ ಟೀಮ್ ದೊಡ್ಡದಾಗ್ತಾ ಹೋದಾಗೆ ಇದನ್ನು ಅಚೀವ್ ಮಾಡೋದು ನಮಗೆ ತುಂಬ ಈಸಿ. ಹಾಗಾಗಿ ಒಂದು ಮಂತ್ಲಿ ಸ್ಯಾಲ್ರಿ ಥರ ನಮಗೆ ಏನಾಗುತ್ತೆ ಈ ಬಿಸ್ನೆಸ್ ಡೆವಲಪ್ಮೆಂಟ್ ಬೋನಸನ್ನು ನಮಗೆ ತಗೊಳ್ಳಿಕ್ಕೆ ಕಂಪ್ನಿ ಅವಕಾಶವನ್ನು ಮಾಡಿಕೊಟ್ಟಿದೆ. ಹಾಗೆ ಸೆಕೆಂಡ್ ಟೈಪ್ ಆಫ್ ಮಂತ್ಲಿ ಇನ್ಕಮ್ ಬಂದು ರಾಯಲ್ಟಿ ಇನ್ಕಮ್ ಅಂತ ಹೇಳ್ತೀವಿ.
ನೆಕ್ಸ್ಟ್ ನಮ್ದು ಲೆವೆಲ್ ಬಂದು ಡೈರೆಕ್ಟ್ ಲೆವೆಲ್ ರೀಚ್ ಆಗ್ತೀವಿ. ಸೊ ಡೈರೆಕ್ಟ್ ಲೆವೆಲ್ ರೀಚ್ ಆದಾಗ 10,000 ಮ್ಯಾಚಿಂಗ್ BV ಆಯಿತು ಅಂತಂದರೆ ಕಂಪ್ನಿ ಟರ್ನ್ ಓವರಲ್ಲಿ 1% ಇಸ್ ಈಕ್ವಲಿ ಡಿವೈಡೆಡ್ ಅಮಂಗ್ ದ ಡೈರೆಕ್ಟರ್ಸ್. ಅದೇ ನೆಕ್ಸ್ಟ್ ರ್ಯಾಂಕ್ ರೀಜನಲ್ ಡೈರೆಕ್ಟರ್ ಆದಾಗ 2% ಸಿಗುತ್ತೆ. ಅದೇ ಥರದಲ್ಲಿ ಝೋನಲ್ ಡೈರೆಕ್ಟರ್ ಆದಾಗ 3% ಆಫ್ ದ ಟರ್ನ್ ಓವರ್ ಈಸ್ ಈಕ್ವಲಿ ಡಿವೈಡೆಡ್ ಅಮಂಗ್ ಪ್ರತಿಯೊಂದು ಝೋನಲ್ ಡೈರೆಕ್ಟರ್ಗೂ ಈಕ್ವಲಿ ಡಿವೈಡ್ ಮಾಡ್ತಾರೆ. ಹಾಗಾಗಿ ಇದೇನಿದೆ ಅಂದರೆ ಇದಕ್ಕೆ ಸಹ ನಮಗೆ ಯಾವುದೇ ಟೈಮ್ ರಿಸ್ಟ್ರಿಕ್ಷನ್ಸ್ ಇಲ್ಲ. ನಾವು ಹೇಗೆ ಬಿಸ್ನೆಸ್ಸನ್ನು ಮಾಡ್ತಾ ಹೋಗ್ತೀವಿ, ನಾವು ಎವ್ರಿ ಮಂತ್ ಫಸ್ಟ್ ಬಿಸ್ನೆಸ್ ಡೆವಲಪ್ಮೆಂಟ್ ಬೋನಸ್ ತಗೊಳ್ತೀವಿ. ರ್ಯಾಂಕ್ ಜಾಸ್ತಿ ಆಗ್ತಾ ಹೋದಾಗೆ ರಾಯಲ್ಟಿ ಇನ್ಕಮಿಗೆ ನಾವು ಇಲ್ಲಿ ಅಚೀವ್ ಆಗ್ತೀವಿ. ಹಾಗೆ ಮೂರನೆಯ ಇನ್ಕಮ್ ಬಂದು ಏನಿದೆ ರೀಪರ್ಚೇಸ್ ಇನ್ಕಮ್. ನಾನು ಆಲ್ರೆಡಿ ಹೇಳಿದೆ, ಇದು ಪುಷ್ ಪ್ರಾಡಕ್ಟ್ ಅಲ್ಲ, ಪುಲ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಸೊ ಒಂದು ಪೇರೆಂಟಿಗೆ ಒಂದು ಚಿಕ್ಕ ಕ್ಲಾಸಲ್ಲಿ, ಒಂದು ಥರ್ಡ್ ಕ್ಲಾಸಲ್ಲಿ ಅವರ ಮಕ್ಕಳಿಗೆ ಅವ್ರ ಇಂಪ್ರೂವ್ಮೆಂಟ್ ಆಯಿತು ಅಂತಂದರೆ ವಿದೌಟ್ ವಿ ಆಸ್ಕಿಂಗ್ ಅವರಾಗೆ 4th ಸ್ಟ್ಯಾಂಡರ್ಡ್ ಬುಕ್ಕನ್ನು ಪರ್ಚೇಸ್ ಮಾಡ್ಕೋತಾರೆ ಅಲ್ವಾ. ಸೊ ಕಸ್ಟಮರಿಗೆ ಏನಾಗುತ್ತೆ ಅಂದರೆ ವೆನ್ ದೇ ಆರ್ ರೀಪರ್ಚೇಸಿಂಗ್ ಫಾರ್ ದ ನೆಕ್ಸ್ಟ್ ಇಯರ್, ಅವರಿಗೆ ಕಸ್ಟಮರಿಗೆ ಒಂದು 25% ಡಿಸ್ಕೌಂಟಲ್ಲಿ ಪ್ರಾಡಕ್ಟ್ ಹೇಳೋದು ಅವರಿಗೆ ಸಿಗುತ್ತೆ. ಹಾಗಾದರೆ ನಮಗೆ ಯಾವ ಥರದಲ್ಲಿ ಇನ್ಕಮ್ ಸಿಗುತ್ತೆ ಅಂತಂದರೆ ಟೋಟಲ್ ಕಂಪ್ನಿಯ ರೀಪರ್ಚೇಸ್ ಟರ್ನ್ ಓವರ್ ಅನ್ನು ತಗೊಳ್ತಾರೆ. ಅದರಲ್ಲಿ 40% ಅಮೌಂಟ್ ದೇ ವಿಲ್ ಟೇಕ್. ಓಕೆ, ಈ 40% ಅಮೌಂಟನ್ನು ಏನು ಮಾಡ್ತಾರೆ ಅಂದರೆ ಎಷ್ಟು ರೀಪರ್ಚೇಸ್ ಮ್ಯಾಚಿಂಗ್ BVs ಆಗಿದೆ ನೋಡಿಕೊಂಡು ಅದರಲ್ಲಿ ಪರ್ ಪೇರ್ ಆಫ್ ಮ್ಯಾಚಿಂಗ್ BVಗೆ ಈಕ್ವಲಿ ಡಿವೈಡ್ ಮಾಡ್ತಾರೆ. ಸೊ ನಮ್ಮ ಕೆಳಗಡೆ ಎಷ್ಟು ಮ್ಯಾಚಿಂಗ್ ರೀಪರ್ಚೇಸ್ ಆಗಿದೆ ಅದರ ಪ್ರಕಾರ ನಮಗೆ ಲಮ್ಸಮ್ ಆಗಿ ಅಮೌಂಟ್ ಸಿಗುತ್ತೆ. ಇದು ಮಂತ್ ಎಂಡಿಗೆ ಸಿಗುತ್ತೆ. ಸೊ ಈ ಮಂತ್ ಇದು ರೀಪರ್ಚೇಸ್ ಇದು ಏನಾದ್ರು ಒಂದು ಕಡೆದು BV ಇತ್ತು ಅಂದರೆ ಅದು ಕ್ಯಾರಿ ಫಾರ್ವರ್ಡ್ ಆಗ್ತಾ ಹೋಗುತ್ತೆ ಅಪ್ ಟು ಡಿಸೆಂಬರಲ್ಲಿ ಮಾತ್ರ ಲ್ಯಾಪ್ಸ್ ಆಗುತ್ತೆ. ಸಿಂಪಲ್ ಹೇಳಬೇಕು ಅಂದರೆ ಒಂದು 1 year or 2 year ಆಗುವಾಗ ನಮ್ಮ ಟೋಟಲ್ ಟೀಮಿಂದ ಒಂದು 300 ಬುಕ್ಸು ಮ್ಯಾಚಿಂಗ್ ರೀಪರ್ಚೇಸ್ ಆಯಿತು ಅಂತಂದರೆ ನಮಗೆ ಅಟ್ ದ್ಯಾಟ್ ಇನ್ಸ್ಟೆಂಟಲ್ಲಿ ನಮಗೆ 9 lakhs ರೂಪೀಸನ್ನು ನಾವಿಲ್ಲಿ ತೊಗೊಳ್ಳಿಕ್ಕೆ ಅವಕಾಶ ಇದೆ. ಹಾಗಾಗಿ ಎವ್ರಿ ಇಯರ್ ಏನಿದೆ ಮಕ್ಕಳು ನೆಕ್ಸ್ಟ್ ಕ್ಲಾಸಿಗೆ ಹೋಗ್ತಾನೆ ಇರ್ತಾರೆ, ರೀಪರ್ಚೇಸ್ ಆಗ್ತಾನೆ ಇರುತ್ತೆ. ಸೊ ಇಯರ್ ಬೈ ಇಯರ್ ಏನಾಗುತ್ತೆ ಅಂದರೆ ನಮ್ಮ ರೀಪರ್ಚೇಸ್ ಇನ್ಕಮ್ ಏನಿದೆ ಇಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಇಲ್ಲಿ ಹೇಳ್ಬೋದು ನಮಗೆ ಸಿಗುವ ಪ್ರತಿಯೊಂದು ಇನ್ಕಮ್ ಇರ್ಬೋದು, ಬೋನಸ್ ಇರ್ಬೋದು, ಕಮಿಷನ್ ಇರ್ಬೋದು, ನಮ್ಮ ವ್ಯಾಲೆಟಲ್ಲಿ ಕ್ರೆಡಿಟ್ ಆಗುತ್ತೆ. ವಿತಿನ್ ಹಾಫ್ ಆನ್ ಅವರಲ್ಲಿ ಕ್ರೆಡಿಟ್ ಆಗುತ್ತೆ. ನಾವು ಯಾವಾಗ ಬೇಕಾದ್ರೂ ಇದನ್ನು ವಿಡ್ರಾ ಮಾಡ್ಕೊಳ್ಬೋದು. 2% TDS ಮಾತ್ರ ನಮ್ಮ ಪಾನ್ ಕಾರ್ಡ್ ಮೇಲೆ ಡಿಡಕ್ಟ್ ಆಗುತ್ತೆ. 1 ಪಾನ್ ಕಾರ್ಡ್ 1 ID ಅಂತ ಹೇಳ್ತೀವಿ. ಯಾವುದೇ ಥರದ ಅಡ್ಮಿನ್ ಚಾರ್ಜಸ್ ಹೇಳೋದು ನಮಗೆ ಇಲ್ಲಿ ಇಲ್ಲ. ಅದೇ ಥರದಲ್ಲಿ ಲರ್ನ್ ಆಸ್ ಪರ್ ಯುವರ್ ಸ್ಪೀಡ್, ಯಾವುದೇ ಥರದ ಟೈಮ್ ರಿಸ್ಟ್ರಿಕ್ಷನ್ಸ್ ಇಲ್ಲ. ನಾವು ಎಷ್ಟು ಸ್ಪೀಡಾಗಿ ಬಿಸ್ನೆಸ್ಸನ್ನು ಮಾಡ್ಕೊಳ್ತಾ ಹೋಗ್ತೀವಿ, ಇದೆಲ್ಲ ಇನ್ಕಮನ್ನು ನಾವು ತಗೊಳ್ಳಿಕ್ಕೆ ಸಹ ನಮಗೆ ಇಲ್ಲಿ ಅವಕಾಶ ಕಂಪ್ನಿ ಮಾಡಿಕೊಟ್ಟಿದೆ. ಹಾಗಾದರೆ ಇದರಲ್ಲಿ ಹೇಗೆ ಬಿಸ್ನೆಸ್ ಮಾಡಬೇಕು ಅಂತ ನಿಮಗೆ ಡೌಟ್ ಇದ್ದರೆ ಬೇರೆ ಬೇರೆ ಟ್ರೈನಿಂಗ್ಸ್ ಪ್ರೋಗ್ರಾಮ್ಸನ್ನು ನಾವು ಕಂಪ್ನಿಯಿಂದ ಸಹ ಕಂಡಕ್ಟ್ ಮಾಡ್ತೀವಿ. ಅದೇ ಥರದಲ್ಲಿ ವಿಷನ್ ಅಕಾಡೆಮಿಯಿಂದ ಸಹ ನಾವು ಕಂಡಕ್ಟ್ ಮಾಡ್ತೀವಿ. ಸೊ ಇದರ ಬಗ್ಗೆ ನಿಮಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ಸ್ ಬೇಕು ಅಂತಂದರೆ ನಮ್ಮದೇ ಒಂದು ಜ್ಞಾನವೃಕ್ಷ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅಲ್ಲಿ ಹೋದರೆ ನಿಮಗೆ ಇಂದು ತುಂಬ ವಿಡಿಯೋಸ್ಗಳು ಸಿಗುತ್ತೆ. ಅದನ್ನು ನೋಡಿ ಸಹ ಇನ್ನೂ ನೀವು ಡೀಟೇಲ್ ಆಗಿ ಇದರ ಬಗ್ಗೆ ಒಂದು ಇನ್ಫಾರ್ಮೇಷನ್ಸನ್ನು ತಗೊಳ್ಬೋದು. ಹಾಗಾಗಿ ನಿಮಗೆ ಈ ಬಿಸ್ನೆಸ್ ಪ್ಲಾನ್ ಇಷ್ಟ ಆಯಿತು ಅಂತಂದರೆ ಈ ಲಿಂಕನ್ನು ನಮಗೆ ಯಾರು ಕಳಿಸಿದ್ದಾರೆ ಅವರನ್ನು ಇಮಿಡಿಯೇಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇರುವ ಡೌಟ್ಸನ್ನು ಕ್ಲಾರಿಫೈ ಮಾಡ್ಕೊಳ್ಳಿ. ಹಾಗೆ ನಮ್ಮ ಜೊತೆಗೆ ಆದಷ್ಟು ಬೇಗ ಅಸೋಸಿಯೇಟ್ ಆಗಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಥ್ಯಾಂಕ್ ಯು ಟೀಮ್, ಥ್ಯಾಂಕ್ ಯು ಎವ್ರಿ ಒನ್. ಇದು ಏನಿದೆ ಈ ಒಂದು ಎವರ್ ಗ್ರೋಯಿಂಗ್ ಆ್ಯಂಡ್ ಎವರ್ ಗ್ರೀನ್ ಇಂಡಸ್ಟ್ರಿ ಏನಿದೆ ಎಜುಕೇಷನ್ ಅಂತ ಹೇಳೋದು, ಇದರಲ್ಲಿ ನಾವೆಲ್ಲರೂ ಒಟ್ಟಿಗೆ ಮುಂದೆ ಹೋಗೋಣ ಅಂತ ಹೇಳ್ತಾ ಈ ಒಂದು ಸೆಷನನ್ನು ನಾನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಎವ್ರಿ ಒನ್.